ಕುಮಾರ್ ಅಂತ ಹೇಳಿ. ಸರ್, ಈ ಕಟ್ಟಡ ಕಾರ್ಮಿಕರು ಮತ್ತು ಅಸಂಘಟಿತ ಕಾರ್ಮಿಕರು ಅಂತ ಅಂದ್ಬಿಟ್ಟು ಈ ಎರಡು ಪಾರ್ಟೇಷನ್ ಮಾಡಿದ್ರಿ. ಇವತ್ತು ಅಸಂಘಟಿತ ಕಾರ್ಮಿಕರಿಗೆ ಇವತ್ತವರೆಗೂ ಏನು ಸೌಲಭ್ಯಗಳನ್ನ ಬೋರ್ಡ್ ಮಾಡಿದಿರಿ, ಎಲ್ಲ ಮಾಡಿದಿರಿ. ಇವತ್ತವರೆಗೂ ಯಾವುದೇ ರೀತಿ ಸವಲತ್ತುಗಳನ್ನ ಕೊಡ್ತಾ ಇಲ್ಲ. ಮತ್ತು ಕಟ್ಟಡ ಕಾರ್ಮಿಕರಿಗೆ ಏನೇನು ಸೌಲಭ್ಯಗಳಿದೆ ಇವತ್ತವರೆಗೂ ಯಾವುದೂ ಸಿಗ್ತಾ ಇಲ್ಲ. ಅದು ಹೆಸರಿಗೆ ಮಾತ್ರ ಘೋಷಣೆ ಆಗ್ತಾ ಇದೆ ಹೊರತು ಇವತ್ತವರೆಗೂ ಯಾವುದೇ ರೀತಿ ಸೌಲಭ್ಯಗಳು ಸಿಗ್ತಾ ಇಲ್ಲ. ಮೊನ್ನೆ ವಿಧಾನಸೌಧದಲ್ಲಿ ತಾವೇ ಸ್ಕಾಲರ್ಶಿಪ್ ಎಲ್ಲ ಘೋಷಣೆ ಮಾಡಿದಿರಿ, ಸ್ಕಾಲರ್ಶಿಪ್ ರಿಲೀಸ್ ಮಾಡ್ತೀನಿ ಅಂತಲೂ ಹೇಳಿದ್ರಿ. ಬಟ್ ಅದು ಬರೀ ಸ್ಟೇಜ್ ಪ್ರೋಗ್ರಾಮ್ ಮಾತ್ರ ಐತೆ ಹೊರತು ಯಾವುದೇ ರೀತಿ ಸ್ಕಾಲರ್ಶಿಪ್ ಇನ್ನೂವರೆಗೂ ಎಲ್ಲ ಕಾರ್ಮಿಕರಿಗೂ ರಿಲೀಸ್ ಆಗಿಲ್ಲ. ನಿಮ್ಮ ಡಿಪಾರ್ಟ್ಮೆಂಟಿಗೆ ಸಂಬಂಧ ನಿಮಗೆ ಭಾಳ, ಯಾಕಂದರೆ ನೀವು ಒಳ್ಳೆ ಗೇಮಿನ ಆಪರ್ಚುನಿಟಿ, ಒಳ್ಳೆ ಪ್ರಶ್ನೆ ಕೇಳಿದ್ರಿ. 2007 ಹಿಡಿದು 2018 ಇಸ್ವಿವರೆಗೆ ನಮ್ಮಲ್ಲಿ ಕೇವಲ 12 ಲಕ್ಷ ಮೆಂಬರ್ಸ್ ಮಾತ್ರ ಇದ್ದರು. ಕೇಳಿ, ಕೋವಿಡ್ ಸಂದರ್ಭದಲ್ಲಿ ಏನಾಯಿತು, ಸರ್ಕಾರ ನೇರವಾಗಿ ಜನರಿಗೆ ಜಾಸ್ತಿ ದುಡ್ಡು ಕೊಡಲಿಕ್ಕೆ ಪ್ರಾರಂಭ ಮಾಡ್ತು. ಹೌದು. ಆ ದುಡ್ಡು ಕೊಡೋಂಥ ಸಂದರ್ಭದಲ್ಲಿ ಏನಾಯಿತು, ಕೇವಲ 3 ವರ್ಷದಲ್ಲಿ 39 ಲಕ್ಷ ಕಾರ್ಡ್ಗಳಾಗ್ಬಿಟ್ಟು. ನಾಟ್ ಬ್ಲೇಮಿಂಗ್ ಎನಿ ಗೌರ್ಮೆಂಟ್, ದ್ಯಾಟ್ಸ್ ಓಕೆ. 39 ಲಕ್ಷ ಕಾರ್ಡ್ ಜಾಸ್ತಿ ಆಯಿತು. 39 ಲಕ್ಷ ಕಾರ್ಡ್ ಆದರೆ ಇವತ್ತು ನಮ್ಗೆ ಇರತಕ್ಕಂಥ 46 ಲಕ್ಷ ಕಾರ್ಡ್ ಇದ್ದಾವೆ. ಖಂಡಿತ. ಮೊದಲನೇ ಬಾರಿಗೆ ಏನು ಮೊದಲನೇ ಇಸ್ವಿ ಹೇಳಿದ್ದೆ 2018ವರೆಗೆ 2018ವರೆಗೆ 19ವರೆಗೆ ಕೂಡ ವಿ ಆರ್ ಹ್ಯಾಡ್ ಓನ್ಲಿ 12 lakh ಕಾರ್ಡ್ಸ್. ಈಗ ಇವಾಗ ಗಾಟ್ 46 lakh ಕಾರ್ಡ್ಸ್. 12 4 ಅಂದರೆ 39 ಲಕ್ಷ ಕಾರ್ಡ್ ಜಾಸ್ತಿ ಆಯಿತು. 18 ಅಂದರೆ 6 ವರ್ಷದಲ್ಲಿ 3 ವರ್ಷದಲ್ಲಿ 3 ವರ್ಷದಲ್ಲಿ 3 ವರ್ಷ ಓಕೆ ಕೋವಿಡ್ ಆದಮೇಲೆ ಗೊತ್ತಾಯ್ತು. ಸೊ 39 lakhs ಕಾರ್ಡ್ ಜಾಸ್ತಿ ಆಯಿತು. ಹೌದು. 39 lakhs ಕಾರ್ಡ್ ಜಾಸ್ತಿ ಆದಮೇಲೆ ಏನಾಗೈತೆ, ಈಗ ಒಂದು ಸುಮ್ಮನೆ ಉದಾಹರಣೆಗೆ ಹಾವೇರಿ ಜಿಲ್ಲೆ ನಾನು ಉದಾಹರಣೆ ಕೊಡ್ತೇನೆ. ಹಾವೇರಿ ಜಿಲ್ಲೆಯಲ್ಲಿ 3 ಲಕ್ಷ ಕಾರ್ಡ್ ಇದ್ದಾವೆ. ಹೌದು, ಆಯಿತಾ. ಸೊ ಪ್ರತಿಯೊಬ್ಬರು ಈಗ ಲೇಬರು, ಅವ್ನ ಪ್ರೊಫೆಸರು ಲೇಬರ್ ಕಾರ್ಡ್ ಇದೆ ಅವನ ಹತ್ರ. 50 ಎಕರೆ ಇರ್ತಕ್ಕಂಥ ಭೂಮಿಯನ್ನು ಕೂಡ ಕೆಲವರು ಲೇಬರ್ ಕಾರ್ಡ್ ಇದೆ. ಇಲ್ಲಿ ಲೇಬರ್ ಕಾರ್ಡ್ಗಳು. ಹಂಗಾಗಿ ನಾವೇನು ಮಾಡಿದ್ವಿ, ಮನೆ ಒಂದು ಆಡಿಟ್ ಮಾಡಿಸಿ 3 ಲಕ್ಷ ಕಾರ್ಡ್ಲಿಂದ ತೆಗೆದ್ರೆ ನಾವು 30,000 ಕಾರ್ಡಿಗೆ ಬಂದಿದ್ದೀವಿ. ಈಗ ಯಾರು ಮಾಡಕ್ ಸಾಧ್ಯ ಆಗಲ್ಲ. ಖಂಡಿತ. ಉದಾಹರಣೆ ಕೊಟ್ಟು ಮಾಡಿದ್ದು ತುಂಬಾ ಹೇಳ್ಬಿಟ್ಟು ನನಗೆ ಒಂದು ಅವಕಾಶ ಉತ್ತರ ಕೊಡ್ಲಿ ಅವರು. ಸೊ ಈಗೇನಾಗಿದೆ, ನಮ್ಮಲ್ಲಿ ಬಂದಿರತಕ್ಕಂಥದ್ದು 15 ಲಕ್ಷ ಅರ್ಜಿಗಳಿದೆ. ಬರೇ ಸ್ಕೂಲ್ ಸ್ಟೈಫಂಡಿಗೆ, ಸ್ಕಾಲರ್ಶಿಪ್ಪಿಗೆ 15 ಲಕ್ಷ ಅರ್ಜಿಗಳು ಬಂದಿದ್ದಾವೆ. ಮತ್ತು 15 ಲಕ್ಷ ಅರ್ಜಿಗಳಿಗೆ ನಾನು ಕಳೆದ ಸರ್ಕಾರ ಪ್ರಕಾರ ದುಡ್ಡು ಕೊಟ್ಟರೆ ನನಗೆ 3,500 ಕೋಟಿ ಬೇಕು. ಕಳೆದ ಸರ್ಕಾರ ಏನು ಮಾಡ್ತು, 6,000ರಿಗೆ 12,000 ಕೊಡ್ತು, 12,000ರಿಗೆ 20,000 ಕೊಡ್ತು, 20,000ರಿಗೆ 40,000 ಕೊಡ್ತಾ ಹೋಯ್ತು. ದುಡ್ಡು ಇತ್ತು, 13,000 ಕೋಟಿ ಇತ್ತು. ಆವಾಗ ಬರೀ ಅರ್ಜಿಗಳು 2 ಲಕ್ಷ ಅರ್ಜಿ ಇದ್ದು. ಈಗ 15 ಲಕ್ಷ ಅರ್ಜಿ ಇದೆ. ಅದಕ್ಕೆ ನಾವು ಬಂದಮೇಲೆ ಏನು ಮಾಡಿದ್ವಿ, ಒಂದು ಮಾನದಂಡ ಮಾಡಿದ್ವಿ. ಬೇರೆ ಇಲಾಖೆಗಳು ಏನು ದುಡ್ಡು ಕೊಡ್ತಾ ಇದ್ದಾವೆ ಅದರ ಅನುಗುಣವಾಗಿ ಸ್ವಲ್ಪ ಜಾಸ್ತಿ ಕೊಡ್ತಾ ಇದ್ದೀವಿ. ಈ ಆ ಥರ ಕೊಟ್ಕೊಂಡು ಹೋದರೆ, ಕಳೆದ ಸರ್ಕಾರ ಈ ಸ್ಕಾಲರ್ಶಿಪ್ಗೆ ಅಂತ ಎಷ್ಟು ಸ್ಪೆಂಡ್ ಮಾಡಿತ್ತು? 700 crores, 800 crores, ಟೋಟಲ್ 2,500 crores. ನೀವು ಕಮ್ಮಿನೂ ಮಾಡಿದ್ರಿ ಈ ಸಲ. ಅದನ್ನು ಕೇಳಿಸ್ಕೊಳ್ಳೋ ಮಾರೆ, ಅಲ್ರಿ ಅವ್ರು 2 ಲಕ್ಷ ಅರ್ಜಿ ಇತ್ತು ಅವಾಗ. ಈಗ 15 ಲಕ್ಷ ಅರ್ಜಿ ಬಂದೈತೆ. ನಾನು 15 ಲಕ್ಷ ಅರ್ಜಿ ನನಗೆ ಕಳೆದ ಸರ್ಕಾರ ಅಷ್ಟೇ ದುಡ್ಡು ಕೊಟ್ಟರೆ ನನಗೆ 3,500 ಕೋಟಿ ಬೇಕು. ನನಗೆ ಆದಾಯ ಇರತಕ್ಕಂಥದ್ದು ಕೇವಲ 1,000 ಕೋಟಿ ಮಾತ್ರ. ಇದು ಒಂದೇ ಒಂದು ಕಾರ್ಯಕ್ರಮಕ್ಕೆ. ಇನ್ನು 14 ಕಾರ್ಯಕ್ರಮಗಳಿದ್ದಾವೆ. ಕೇವಲ ಸ್ಕಾಲರ್ಶಿಪ್ಪಿಗೆ ಮಾತ್ರ ನನಗೆ 3,500 ಕೋಟಿ ಬೇಕು. ಬರೀ 2 ಲಕ್ಷ ಜನಕ್ಕೆ ನಾನು ಮುಂದೆ ಪೆನ್ಷನ್ ಕೊಟ್ಟರೆ ಅದಕ್ಕೆ 700 ಕೋಟಿ ಬೇಕು. ಆದಾಯ ಇರತಕ್ಕಂಥದ್ದು ಕೇವಲ 1,000 ಕೋಟಿ ಮಾತ್ರ. ಇದರಲ್ಲಿ ಈಗ ಉಳಿದಿರ್ತಕ್ಕಂಥ ದುಡ್ಡು 6,500 ಕೋಟಿ. ನಾನು ಆ ಪದ್ಧತಿಯಲ್ಲಿ ದುಡ್ಡು ಕೊಟ್ಟರೆ 2 ವರ್ಷದಲ್ಲಿ ಬೋರ್ಡ್ ಕ್ಲೋಸ್ ಮಾಡಬೇಕು. ಇದಿರ್ತಕ್ಕಂಥ ಸಮಸ್ಯೆ. ಅದಕ್ಕೇನು ಮಾಡ್ತಾ ಇದ್ದೀವಿ, ಒಂದು ಆದಾಯ ಜಾಸ್ತಿ ಆಗಬೇಕಂಥೇಳಿ ಜಿಯೋ ಮ್ಯಾಪಿಂಗ್ ಸಿಸ್ಟಮ್ ತರ್ತಾ ಇದ್ದೀವಿ. ಇನ್ನು ಮುಂದುಗಡೆ ಯಾವುದೇ ಹೊಸ ಬಿಲ್ಡಿಂಗ್ ಆಗ್ತಾಯಿದ್ರೆ ಆಟೋಮೆಟಿಕ್ ನಮಗೆ ದುಡ್ಡು ಬರೋಂಗೆ ಆಗುತ್ತೆ, ಸೋರಿಕೆ ಕಮ್ಮಿ ಆಗುತ್ತೆ. ಒಂದು. ಎರಡನೇದು, ಹಿಂದುಗಡೆ 2007ರಿಂದ ಇಲ್ಲಿವರೆಗೆ ಯಾವ್ಯಾವ ಬಿಲ್ಡಿಂಗ್ಗಳು ನಮಗೆ ದುಡ್ಡು ಕೊಡಲಿಲ್ಲ, ಅದ್ರ ಬಗ್ಗೆ ಒಂದು ರಿಹರ್ಸಲ್ ಮಾಡಲಿಕ್ಕೆ, ಅದ್ರ ಬಗ್ಗೆ ಒಂದು ರೀಕನ್ಸಲ್ಮೆಂಟ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ. ಈಗ ಇನ್ನೊಂದು ವರ್ಷ ಆದಮೇಲೆ ಬಹುತೇಕ ನಮಗೆ ರೆವೆನ್ಯೂ ಒಂದು 2,500ರಿಂದ 3,000 ಕೋಟಿ ಆಗ್ತಕ್ಕಂಥ ಸಾಧ್ಯತೆ ಇದೆ. ಅದರ ಜೊತೆಗೆ ಈ ಬೋಗಸ್ ಕಾರ್ಡ್ನ ತೆಗಿತಾ ಇದ್ದೀವಿ. ಇನ್ನು ಮುಂದುಗಡೆ ಬರ್ತಕ್ಕಂಥ ದಿನಗಳಲ್ಲಿ ಯಾರೊಬ್ಬರನ್ನ ಕಾರ್ಡ್ ರಿನಿವಲ್ ಮಾಡಬೇಕಂದ್ರೆ ಒಂದು ಪ್ರೊಸೀಜರ್ ಸೆಟ್ ಮಾಡ್ತಾ ಇದ್ದೀವಿ. ಇನ್ನು ಮುಂದುಗಡೆ ಕೂಡ ಆನ್ಲೈನೇ, ಯಾವನು ನಮ್ಮ ಕನ್ಸ್ಟ್ರಕ್ಷನ್ ಲೇಬರ್ ಅದನ್ನೇ ಅವ್ನು ಎಲ್ಲಿ ಕೆಲಸ ಮಾಡಿದಾನೆ ಎಲ್ಲಿಲ್ಲ, ಆನ್ಲೈನ್ ಸಿಸ್ಟಮ್ ನಮಗೆ ಬರೋಂಗೆ ಒಂದು ಸಿಸ್ಟಮ್ ತರ್ತಾ ಇದ್ದೀವಿ. ಇನ್ನೊಂದು ವರ್ಷ ಅಡಿಯಲ್ಲಿ ಬಹುತೇಕ ಇದಕ್ಕೊಂದು ಸಮಸ್ಯೆಗೆ ಖಂಡಿತವಾಗಿ ಪರಿಹಾರ ಬಗೆಹರ್ತೀವಿ. ನೀವು ಕೇಳ್ತಕ್ಕಂಥ ಪ್ರಶ್ನೆ, ಇನ್ನೂ ಎಷ್ಟು ಅರ್ಜಿ ಬಂದು ಕೂಡ ದುಡ್ಡು ಕೊಡ್ತೀವಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.